ಇವತ್ತಿನ RCB ವರ್ಸಸ್ RR ಮ್ಯಾಚ್ ಯಾರು ಸ್ಟ್ರಾಂಗು ಯಾರು ವೀಕು? ಇಬ್ರು ಸಖತ್ ಟೀಮ್ಗಳೇ. RCB ಜಾಸ್ತಿ, RCBಗಿನ RR ಜಾಸ್ತಿ. ಬ್ಯಾಟಿಂಗ್ ಬಲ ನೋಡೋದಾದ್ರೆ RCBಲಿ ಓಪನಿಂಗು ಪಿಲ್ ಸಾಲ್ಟು ಫಾಸ್ಟ್ ಆಗಿ ಆಡ್ತಾರೆ, ನಂಬಿಕೆ ಇಲ್ಲ ಅಂದ್ರೆ ಆಡಿದ್ರೆ ಆಡ್ತಾರೆ, ಇಲ್ಲ ಅಂದ್ರೆ ಇಲ್ಲ. ವಿರಾಟ್ ಕೊಹ್ಲಿ ನಂಬ್ಕೋಬಹುದು. ಅದಾದ್ಮೇಲೆ ದೇವದತ್ ಪಡಿಕಲ್ ಒಳ್ಳೆ ಫಾರ್ಮ್ ಅಲ್ಲಿ ಇದಾರೆ, ಅವ್ರು ಆಡ್ತಾರೆ ಅನ್ನೋದು ನಂಬಿಕೆ ಇದೆ. ಮಿಕ್ಕವರೆಲ್ಲ ಬಂದವರು ಎಲ್ಲ ಬೀಸಾಡೋ ಅಂತಾರೆ. ವಿರಾಟ್ ಕೊಹ್ಲಿ ದೇವದತ್ ಪಡಿಕಲ್ ಮಾತ್ರ ಸ್ವಲ್ಪ ನಿಂತಾಡೋ ಅಂತವ್ರು, ಮಿಕ್ಕವರೆಲ್ಲ ಬೀಸಾಡೋ ಅಂತವ್ರು. ಎಲ್ಲಿವರೆಗೂ ಕೃಣಾಲ್ ಪಾಂಡ್ಯ ಅವ್ರಿಗೂ ಬ್ಯಾಟಿಂಗ್ ಇದೆ, ಎಂಟನೇ ವಿಕೆಟ್ ವರೆಗೂ ನಮ್ಮ ಬ್ಯಾಟಿಂಗ್ ಇದೆ. ಅದೇ ಹೌದ್ರಲ್ಲಿ ಹೋದ್ರೆ RR ನ ಓಪನಿಂಗ್ ಹುಚ್ಚರಾಗಿ ಹೊಡೆಯಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇಬ್ರು. ವೈಭವ್ ಸೂರ್ಯವಂಶಿ ಆಗ್ಲಿ, ಯಶಸ್ವಿ ಜೈಸ್ವಾಲ್ ಆಗ್ಲಿ, ಇಬ್ರು ಹುಚ್ಚರಾಗಿ ಹೊಡೆಯದೆ. ಅವರು ಕೂಡ ಒಳ್ಳೆ ಬ್ಯಾಟಿಂಗ್ ಲೈನಪ್ ಇದೆ. ಬೌಲಿಂಗ್ ಅಲ್ಲಿ ಇಬ್ರು ತುಂಬಾ ಸ್ಟ್ರಾಂಗ್ ಇದ್ದಾರೆ. ನಮ್ಮದು ಬೌಲಿಂಗ್ ತುಂಬಾ ಚೆನ್ನಾಗಿದೆ, ಅವ್ರದ್ದು ತುಂಬಾ ಚೆನ್ನಾಗಿದೆ. ಆದ್ರೆ ಗೆಲ್ಲೋದು ಯಾರು? ಗೆಲ್ಲೋದು ಮಾತ್ರ ನಮ್ಮ ಇಷ್ಟದ ನಮ್ಮ RCBನೇ ಅನ್ಬೋದು. ಆದ್ರೆ ಇಬ್ರಿಗೂ ಒಳ್ಳೆ ಚಾನ್ಸ್ ಇದೆ. ಇಬ್ರಿಗೂ ಎರಡು ತಂಡಗಳು ತುಂಬಾ ಸ್ಟ್ರಾಂಗ್ ಇರೋದ್ರಿಂದ ಇಬ್ರಿಗೂ 50-50 ಇದೆ. RCBನೂ ಗೆಲ್ಬಹುದು, RR ಗೆಲ್ಬಹುದು. ನಮಗೆ RCB ಗೆದ್ರೆ ತುಂಬಾ ಖುಷಿ ಆಗುತ್ತೆ. ಹಾಗೆ RCBನೇ ಗೆಲ್ಬೇಕು ಅಂತ ನಾವು ಕೋರ್ಕೋತೀವಿ ನೋಡಿ. ಯಾಕಂದ್ರೆ ವೈಭವ್ ಸೂರ್ಯವಂಶಿನೂ ಯಶಸ್ವಿ ಜೈಸ್ವಾಲ್ ನಿಂತ್ಕೊಂಡು ಆಡಕ್ ಸ್ಟಾರ್ಟ್ ಮಾಡಿದ್ರೆ ಅವರು ಔಟ್ ಆಗ್ಲಿಲ್ಲ ಅಂದ್ರೆ ಬೇಗ 250 ಹೊಡಿತಾರೆ, 300 ಹೊಡಿತಾರೆ. ನಮ್ಮಲ್ಲಿ ಹಂಗಲ್ಲ, ಪ್ರತಿಯೊಬ್ರು ಆಡ್ತಾರೆ. ನಮ್ಮಲ್ಲಿ ಆಡ್ತಾರೆ. RCB ಅವರು ಪ್ರತಿಯೊಬ್ರು ಆಡ್ತಾರೆ. ಅದಕ್ಕೋಸ್ಕರ ನಮ್ಮ RCB ಗೆಲ್ಲುತ್ತೆ ಅಂತ ನಾನು ಅನ್ಕೋತಾ ಇದ್ದೀನಿ. ನೀವು ಯಾವ ಟೀಮ್ ಗೆಲ್ಲುತ್ತೆ, ಯಾವ ಟೀಮ್ ಗೆಲ್ಲಬೇಕು, RR RCBನ ಕಮೆಂಟ್ ಮಾಡಿ.